ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷೆ ಹಾಗೂ ಮಹಿಳಾ ಹಾಗೂ ಇವತ್ತು ನಮ್ಮ ಜೊತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಹಿಳಾ ತಂಡದ ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ಪುಷ್ಪ ಅವರು ಹಾಗೂ ಸರಸ್ವತಿ ಅವರು, ಪ್ರಮೀಳಾ ಅವರು, ಪ್ರಕಾಶ್ ಅವರು SC ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ, ವಿನಾಯಕ್ ಅವರು. ಇಷ್ಟು ಜನ ನಾವು ಇವತ್ತು ಬೆಂಗಳೂರಿನ ಮಹಿಳಾ ಆಯೋಗಕ್ಕೆ ಬಂದು ನಿನ್ನೆ ನಡೆದಂತಹ ಘಟನೆ, ಶಿವಮೊಗ್ಗ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಯನ್ನು ಅವಾಚ್ಯ ಶಬ್ದದಿಂದ ಭದ್ರಾವತಿ ಶಾಸಕನ ಮಗ ಬೈದಿರುವಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾನೇ ಇದೆ. ಅಂಥ ವಿಚಾರದ ಬಗ್ಗೆ ಆ ಶಾಸಕನ ಮಗನಿಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ KRS ಪಕ್ಷದ ಮಹಿಳಾ ತಂಡ ಹಾಗೂ ರಾಜ್ಯ ಸಮಿತಿಯವರು ಸಹ ಭಾಗವಹಿಸಿ ಮನವಿ ಪತ್ರವನ್ನು ನೀಡ್ತಾ ಇದ್ದೀವಿ. ಈ ವಿಚಾರದ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ನಡೆದಂತಹ ವಿಚಾರ ಏನಂದರೆ, ಮರಳು ದಂಡೆಯಲ್ಲಿ ಭದ್ರಾ ನದಿ ತಟದಲ್ಲಿ ನಡೆಯುತ್ತಿದ್ದಂತಹ ಅಕ್ರಮ ಮರಳುಗಾರಿಕೆಗೆ ಗಣಿ ಇಲಾಖೆಯ ವಿಜ್ಞಾನಿ ಜ್ಯೋತಿ ಅವರು ಭೇಟಿ ಕೊಡ್ತಾರೆ. ಆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿ ಮಾತಿನ ಚಕಮಕಿಯಲ್ಲಿ ಭದ್ರಾವತಿ ಶಾಸಕನ ಮಗ ಮಾತನಾಡ್ತಾರೆ. ಯಾವ ರೀತಿಯಾಗಿ ಅಂದರೆ, ಮಹಿಳಾ ಅಧಿಕಾರಿ ಹೋಗಲಿ, ಒಂದು ಹೆಣ್ಣು ಅಂತಲೂ ಸಹ ನೋಡಿದರೆ ಕೆಟ್ಟದಾಗಿ ಮತಗಳು ನಿಮ್ಮ ಅಕ್ಕ ಅನ್ನುವಂತಹ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಮಾತನಾಡಿ ಆ ಮಹಿಳಾ ಅಧಿಕಾರಿಗೆ ಏನೋ ಮರ್ಯಾದೆಯನ್ನು ಕಳೆದಿದ್ದಾರೆ. ಇಂತಹದ್ದು ಭದ್ರಾವತಿಯಲ್ಲಿ ನಡೆದಿದೆ. ಗಣಿಗಾರಿಕೆಯ ವಿಚಾರವಾಗಿ, ಮರಳು ದಂಡೆಯ ಗಣಿಗಾರಿಕೆಯ ವಿಚಾರವಾಗಿ ನಡೆದಂತಹ ಅಧಿಕಾರಿ ಅಷ್ಟೊತ್ತರಲ್ಲಿ ತನ್ನ ಪ್ರಾಣವನ್ನು ಸಹ ಲೆಕ್ಕಿಸದೆ ಆ ಒಂದು ಅಧಿಕಾರಿಯಾಗಿರುವಂತಹ ದಕ್ಷ ಅಧಿಕಾರಿ ಜ್ಯೋತಿ ಅವರು ಭೇಟಿ ನೀಡಿ ಅಲ್ಲಿನ ಅಕ್ರಮವನ್ನು ತಡೆಗಟ್ಟಲಿಕ್ಕೋಸ್ಕರ ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲೂ ಸಹ ಪೊಲೀಸರಿಗೂ ಸಹ ಕರೆಯನ್ನು ಮಾಡಿದ್ದಾರೆ. ಅವರು ಕರೆಯನ್ನು ಸ್ವೀಕರಿಸಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಈ ಒಂದು ಆ ಒಂದು ಮರಳು ಸಾಗಾಣಿಕೆಯನ್ನು ತಡೆಯಲಿಕ್ಕೋಸ್ಕರ ಭದ್ರಾವತಿಯ ಶಾಸಕನ ಮಗ ಮಾತನಾಡಿದ್ದಾನೆ. ಎಷ್ಟು ಕೆಟ್ಟದಾಗಿ ಮಾತನಾಡಿದ್ದಾನೆ ಅಂದರೆ ಹೇಳಲಿಕ್ಕೆ ಆಗಲ್ಲ. ಅಂಥ ಪದಗಳನ್ನು ಹೇಳಲಿಕ್ಕೆ ಆಗಲ್ಲ. ಅಷ್ಟು ಅವಾಚ್ಯ ಶಬ್ದಗಳಿಂದ ಸೊಂಟದ ಕೆಳಗಡೆ ಮಾತನಾಡಿದ್ದಾರೆ. ಯಾಕೆ ಒಂದು ಶಾಸಕನಾಗಿ, ಅದು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಸಿದ್ದರಾಮಯ್ಯ ಅವರೇ, ನಿಮ್ಮ ಶಾಸಕನ ಮಗ ಈ ರೀತಿಯಾಗಿ ಒಂದು ಮಾತನಾಡಿದ್ದಾರೆ, ಇದಕ್ಕೆ ನೀವು ಏನು ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೀರಾ? ಹಾಗೆ DK ಶಿವಕುಮಾರ್ ಅವರೇ, ನೀವು ನಿಮ್ಮ ಒಂದು ದಕ್ಷ ಅಧಿಕಾರಿಗೆ ಈ ರೀತಿಯಾದಂತಹ ಮಾತನ್ನ ಆಡಿದ್ದಾರೆ, ಇದಕ್ಕೆ ನೀವು ಏನು ಕಾನೂನು ಕ್ರಮವನ್ನು ಕೈಗೊಳ್ತಿದ್ದೀರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮ್ಮ ಬೀಗರು ಅಂತ ಅಂದ್ಬಿಟ್ಟು ನೀವು ಅವರನ್ನ ಕಡೆಗಣಿಸುವಂಗಿಲ್ಲ. ಕಾನೂನು ಕ್ರಮದಲ್ಲಿ ಅವರಿಗೆ ಶಿಕ್ಷೆಯನ್ನು ಒದಗಿಸಿಕೊಡ್ಬೇಕು ಅಂತ KRS ಪಕ್ಷದ ಮಹಿಳಾ ತಂಡ ಆಗ್ರಹಿಸ್ತಾ ಇದೆ. ಇದೇ ರೀತಿಯಾಗಿ ಮಹಿಳೆಯರಿಗೆ ಸಾಕಷ್ಟು ವಿಚಾರಗಳಲ್ಲಿ ದೌರ್ಜನ್ಯಗಳು, ಲೈಂಗಿಕ ಕಿರುಕುಳಗಳು, ಹಾಗೆ ಸಾಕಷ್ಟು ಯಾರಾಗಲಿ, ಒಂದು ರಾಜಕೀಯ ವ್ಯಕ್ತಿಗಳಾಗಲಿ ಮಹಿಳೆಯರ ಮೇಲೆ ಒಂದು ಅಸಾಧಾರಣವಾಗಿ ಮಾತಾಡ್ತಿದ್ದಾರೆ. ಒಂದು ಘನತೆ, ಹೆಣ್ಣು ಮಕ್ಕಳಿಗೆ ಅನ್ನೋದು ಘನತೆ ಇದೆ, ಗೌರವ ಇದೆ. ಈ ನಾಡು ನುಡಿ ಸಂಸ್ಕೃತಿಗೋಸ್ಕರ ಮಹಿಳೆಯರು ಸಾಕಷ್ಟು ಕೆಲಸಗಳು ಮಾಡ್ತಿದ್ದಾರೆ. ಆ ಜ್ಯೋತಿ ಅವರು ಅಷ್ಟು ರಾತ್ರಿ ಹೋಗಿದ್ದ ತಕ್ಷಣ ಆ ಮರಳು ಸಾಗಾಣಿಕೆಯನ್ನ ನಿಲ್ಲಿಸ್ತಾರೆ ಅಂದರೆ ಯೋಚನೆ ಮಾಡಿ ಆ ಮಹಿಳೆಗೆ ಎಷ್ಟು ಧೈರ್ಯ ಇದೆ ಅಂತ ಒಂದು ವ್ಯಕ್ತಿಗೆ ನೀವು ಯಾವ ರೀತಿಯಾಗಿ ಪ್ರಶ್ನೆ ಮಾಡಿದ್ದೀರಾ? ಶಾಸಕರೇ, ನೀವು ಯಾಕೆ ಆ ವ್ಯಕ್ತಿ ಹೋಗ್ಬಿಟ್ಟು ಮಧ್ಯರಾತ್ರಿ ಹೋಗಿದ್ದಾಳೆ ಅಂತ ಪ್ರಶ್ನೆ ಮಾಡಿದ್ದೀರಾ? ಇದು ನ್ಯಾಯವೇ? ನಮ್ಮ ಗಾಂಧೀಜಿ ಅವರು ಹೇಳಿದ್ರು, ಮಧ್ಯರಾತ್ರಿ ಹೆಣ್ಣು ಮಕ್ಕಳು ನಡೆದ ಸ್ವತಂತ್ರ ನಮ್ಮ ದೇಶಕ್ಕೆ ಅಂತ. ನೀವು ಶಾಸಕರಾಗಿ ಈ ಒಂದು ಮಾತನಾಡುವಂತಹದ್ದು, ನೀವು ಆ ಶಾಸಕರ ಸ್ಥಾನಕ್ಕೆ ನೀವು ಸರಿ ಇಲ್ಲ. ನೀವು ಖಂಡಿತವಾಗ್ಲೂ ಈ ಒಂದು ಘಟನೆಯ ವಿಚಾರವಾಗಿ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಲ್ಲ. ನೀವೇ ಈಗ ಇದ್ರಲ್ಲೇ ನಾವು ಗೊತ್ತಾಗ್ತಿದೆ, ಅಪ್ಪನೇ ಈ ರೀತಿಯಾಗಿ ಒಂದು ಮಹಿಳೆಯನ್ನ ಆ ಮಧ್ಯರಾತ್ರಿ ಹೋಗಿ ಯಾಕೆ ಹೋಗಿದ್ದಾಳೆ ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ದೀರಾ ಪತ್ರಿಕೆಯಲ್ಲಿ. ಆದರೆ ನಿಮ್ಮ ಮಗ ಈ ರೀತಿಯಾದಂತಹ ಮಾತನಾಡ್ತಿರುವಂಥದ್ದು ಯಾವುದೇ ರೀತಿಯ ಅನುಮಾನನೇ ಇಲ್ಲ. ನಿಮ್ಮ ಮಗನೇ ಈ ರೀತಿಯಾಗಿ ಮಾತನಾಡ್ತಾರೆ. ಏನ್ ಭದ್ರಾವತಿ ಅನ್ನೋದು ನಿಮ್ಮದಾ? ನೀವು ಕಟ್ಟಿರುವಂತಹ ಕೋಟೆನಾ? ಏನೋ ಮರಳ ಸಾಗಾಣಿಕೆ ಅಂತ ದೇವಸ್ಥಾನಗಳಿಗೆ ಅದು ಇದು ಅಂತ ಹೇಳ್ತಾ ಇದ್ರಲ್ಲ, ಅದು ಹಗ್ಲಲ್ಲೇ ಮಾಡ್ಕೊಳ್ಳಿ. ಅದು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಅಂತ ಹಗ್ಲಲ್ಲೇ ಮಾಡಲಿ. ಯಾಕೆ ರಾತ್ರಿ 12 ಗಂಟೆಗೆ ಹೋಗ್ಬಿಟ್ಟು ಕೆಲಸಗಳನ್ನ ಮಾಡಿದ್ದೀರಾ?
ನೀವೇ ದೊಡ್ಡ ಕಳ್ಳರಾಗಿದ್ದೀರಾ, ನೀವೇ ದೊಡ್ಡ ಭ್ರಷ್ಟರಾಗಿದ್ದೀರಾ. ಇಂತಹ ಒಂದು ಭ್ರಷ್ಟಾಚಾರವನ್ನ ಕಡೆಗಣಿಸಬೇಕು, ಈ ಭ್ರಷ್ಟಾಚಾರವನ್ನ ಜನರಿಗೆ ತಿಳಿಸ್ಬೇಕು ಅಂತ ಅಧಿಕಾರಿ ಹೋಗಿದ್ದಾರೆ. ಪಾಪ ಅಧಿಕಾರಿನೂ ಸಹ ಪೊಲೀಸರಿಗೆ ಎಲ್ಲರಿಗೂ ಸಹ ಕರೆಯನ್ನ ಮಾಡಿದ್ದೀರಾ. ಫಸ್ಟ್ ಭದ್ರಾವತಿ ಯಾರಿಗೆ ಕರೆ ಮಾಡಿದ್ರ ಪೊಲೀಸ್ ಅಧಿಕಾರಿಗಳು, ಅವರು ನೀವು ಸಹ ಈ ಒಂದು ಪ್ರಕರಣಕ್ಕೆ ನೀವು ಅಪರಾಧಿಗಳಾಗಿದ್ದೀರಾ. ಆ ಹೆಣ್ಣು ಮಗು ನಿಮ್ಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಆಗಿದೆ, ಕಾಲ್ ರಿಸೀವ್ ಮಾಡಿಲ್ಲ. ಇದೇನಾ ನೀವು ಮಹಿಳೆಯರಿಗೆ ರಕ್ಷಣೆ ಕೊಡುವಂತದ್ದು? ಇದೇ ನಮ್ಮ ಭದ್ರಾವತಿಯಲ್ಲಿ ಮಹಿಳೆಯರಿಗೆ, ಅದು ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂದ್ಮೇಲೆ ಅಲ್ಲಿನ ಜನಸಾಮಾನ್ಯ ಹೆಣ್ಣು ಮಕ್ಕಳಿಗೆ ನೀವೆಷ್ಟರ ಮಟ್ಟಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನೀವೊಂದು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ, ಹಾಲಿ ಶಾಸಕರಾಗಿ ಒಂದು ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡ್ಲಿಲ್ಲ, ಏಕಾದ್ರೆ ಯಾಕೆ ಮಧ್ಯರಾತ್ರಿಯಲ್ಲಿ ಹೋಗಿದ್ದಾಳೆ ಅಂತ ಒಂದು ಪ್ರಶ್ನೆಯನ್ನ ಮಾಡಿದ್ದೀರಲ್ಲ, ಇದಕ್ಕೆ ನೀವು ನಿಮ್ಮ ತಲೆದಂಡವನ್ನು ಕಳಿಸಬೇಕು. ನೀವು ಶಾಸಕ ಹುದ್ದೆಯನ್ನು ರಾಜೀನಾಮೆಯನ್ನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕೆಆರ್ಎಸ್ ಪಕ್ಷದ ಮಹಿಳಾ ತಂಡವು ಆಗ್ರಹಿಸುತ್ತಿದೆ. ಇದಕ್ಕೆ ನೀವು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಮಹಿಳಾ ಆಯೋಗಕ್ಕೆ, ಖುದ್ದಾಗಿ ಮಹಿಳಾ ಆಯೋಗಕ್ಕೆ ನಾವು ಒಂದು ಮನವಿ ಪತ್ರವನ್ನ ಕೆಆರ್ಎಸ್ ಪಕ್ಷದ ಮಹಿಳಾ ತಂಡ ಬಂದು ಕೊಟ್ಟಿದೆ. ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಬೀಗರು ಅಂದ್ಬಿಟ್ಟು ನೀವು ಅವ್ರನ್ನ ಬಿಡಂಗಿಲ್ಲ. ನೀವು ಈ ರೀತಿಯಾದಂತ ಕೆಟ್ಟ ಮಾತು ಕೇಳಕ್ಕೆ ಆಗಲ್ಲ, ಕೆಟ್ಟ ಮಾತಾಗಿ ನಿಂದಿಸಿದ್ದಾರೆ. ನೀವು ಕೇಳಿರ್ತೀರಾ, ಈ ವಿಚಾರ ನಿಮಗೆ ತಿಳಿದಿರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಕಾನೂನು ಕ್ರಮವನ್ನು ಕೈಗೊಂಡು ಅದನ್ನ ಮಾಧ್ಯಮದಲ್ಲಿ ನೀವು ಹಂಚ್ಕೋಬೇಕಾಗಿದೆ. ಹಂಚ್ಕೊಂಡು ಇದು ಇಲ್ಲಿಗೆ ನೀವು ಚಿಗುತ್ತಿದ್ದದನ್ನ ಚೂಟ್ಲಿಲ್ಲ ಅಂದ್ರೆ, ಇವತ್ತು ಭದ್ರಾವತಿ ಶಾಸಕರ ಮಗ ಮಾತನಾಡಿದ್ದಾರೆ, ಈಗ ಇನ್ನೊಬ್ರು ಮಾತನಾಡ್ತಾರೆ. ಇದೇ ರೀತಿ ಹೋಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಗೌರವ ಎಲ್ಲಿದೆ? ಗೌರವ ಇನ್ನೆಲ್ಲಿಂದ ಕೊಡ್ತೀರಾ ನೀವು? ಅದನ್ನ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀವಿ. ಹಾಗೆ ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯ. ಆ ರಕ್ಷಣೆ ಕೊಡುವಂತವರೇ ಈ ರೀತಿಯಾಗಿ ಕೆಟ್ಟದಾಗಿ ಮಾತಾಡ್ತಿದ್ರೆ ಯಾರು ತಾನೇ ರಕ್ಷಣೆ ಕೊಡ್ತಾ ಇದ್ದಾರೆ? ನೀವೇ ಯೋಚನೆ ಮಾಡಿ. ಭದ್ರಾವತಿಯಲ್ಲಿ